ಗದಗ ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳ ಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನ ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು. ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ತನ್ನ ಮಗಳು ಅಂತರ್ಜಾತಿ ವಿವಾಹ ಆಗಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ಏನು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ನಡೆದಿರತಕ್ಕಂಥದ್ದು. ತಾನು ಹೆತ್ತ ಮಗಳನ್ನೇ ಬರ್ಬರವಾಗಿ ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ನಾವೀಗ ಇದೇ ಒಂದು ಘಟನೆ ಏನು ಮನ ಕಲಕುವಂತ ಘಟನೆ ನಡೆದಿರ್ತಕ್ಕಂಥ ಊರಿನಲ್ಲಿದ್ದೀನಿ, ಗ್ರಾಮದಲ್ಲಿದ್ದೀನಿ. ಇದೇ ಯುವಕ ಏನಿದ್ದಾನೆ ಮಾನ್ಯ ಪಾಟೀಲ್ ಅಂತಕ್ಕಂಥ ಯುವತಿಯನ್ನ ಮದುವೆ ಆಗಿದ್ದಂತ ವಿವೇಕಾನಂದ ಅವರ ಮನೆಯಲ್ಲಿದ್ದೀನಿ. ಇನ್ನ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತ ಅಂಶ ಏನಂದ್ರೆ ಒಂದು ಮಾಹಿತಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದ್ ಕಡೆ ಕುಲದ ಹಿನ್ನೆಲೆಯಲ್ಲಿ ಅಂದ್ರೆ ಜಾತಿಯ ಹಿನ್ನೆಲೆಯಲ್ಲಿ ಯುವಕ ಕೆಳ ಜಾತಿಯ ಯುವಕ ಅನ್ನೋ ಒಂದು ಕಾರಣಕ್ಕಾಗಿ ಏಕಾಏಕಿ ನಿನ್ನೆ ಮಾನ್ಯ ಕುಟುಂಬಸ್ಥರು ಈ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು, ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆಯಲ್ಲಿ ತಮ್ಮ ಮಗಳನ್ನೇ ಬಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನ ಇದರಲ್ಲಿ ಒಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಈ ಯುವಕ ಬಸವ ತತ್ವದ ಅನುಯಾಯಿ ಆಗಿದ್ದ ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯ ನಾವೀಗ ಅವರ ಮನೆಯಲ್ಲಿ ಇದ್ದೀವಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಈ ಯುವಕ ವಿವೇಕಾನಂದ ಏನಿದ್ದಾನೆ ಆತ ಬಸವ ತತ್ವದ ಅನುಯಾಯಿ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ಉದಾಹರಣೆ. ಅಂದ್ರೆ ಇಲ್ಲಿ ಅವರ ಮನೆಯಲ್ಲಿ ಇರತಕ್ಕಂಥ ಬಸವಣ್ಣನವರ ಒಂದು ಫೋಟೋ ಇರಬಹುದು, ಆತ ಓದ್ತಾ ಇದ್ದಂತ ಬಸವ ತತ್ವದ ಪುಸ್ತಕಗಳು ಇರಬಹುದು. ಇವೇ ಒಂದು ಸಾಕ್ಷಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಕುಲ ಎನ್ನದೆ ಹೊಡೆದಾಡಿದಿರಿ, ಕುಲದ ನೆಲೆಯನ್ನ ಬಲ್ಲಿರ ಅಂತಕ್ಕಂಥ ಒಂದು ದಾಸರ ವಾಣಿಯಂತೆ ಬಸವಣ್ಣನವರು ಕೂಡ ಏನು ಈ ಸಮಾನತೆಯ ಏಕ ಸಮಾನತೆಯ ಒಂದು ಹೋರಾಟಕ್ಕೆ ಅಂದ್ರೆ ಈ ಜಾತೀಯತೆಯನ್ನು ಹೋಗಲಾಡಿಸುವಂತಹ ಒಂದು ಮುನ್ನುಡಿಯನ್ನ ಹಾಕಿದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಇವರ ಮನೆಯಲ್ಲಿ ನಾವು ಗಮನಿಸಬಹುದು. ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಒಂದು ಬಸವಣ್ಣನವರ ಒಂದು ಕೆಲವೊಂದಿಷ್ಟು ಸಂಸ್ಥೆಗಳಿಂದ ಇವರ ಮನೆಯಲ್ಲೂ ಕೂಡ ಅವರ ತಂದೆ ತಾಯಿ ಇರಬಹುದು, ಅವರ ಕುಟುಂಬಸ್ಥರಿಗೆ ಕೆಲವೊಂದಿಷ್ಟು ಪ್ರಶಸ್ತಿಗಳು ಇಲ್ಲಿ ಲಭಿಸಿರ್ತಕ್ಕಂಥದ್ದು. ಇನ್ನ ಆತ ವಿವೇಕಾನಂದ ಯುವಕ ಏನಿದ್ದಾನೆ ಆತನು ಕೂಡ ಬಸವಣ್ಣನವರ ಕುರಿತಂತ ವಚನ ಸಾಹಿತ್ಯ ಇರಬಹುದು, ಕೆಲವೊಂದಿಷ್ಟು ತತ್ವಗಳ ಒಂದು ಪುಸ್ತಕಗಳನ್ನ ಓದುವಂತ ಒಂದು ಹವ್ಯಾಸವನ್ನು ಕೂಡ ಏನು ಇಟ್ಕೊಂಡಿದ್ದ ಅಂತಕ್ಕಂಥ ಒಂದು ಅಂಶ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅವರ ಮನೆಯಲ್ಲೂ ಕೂಡ ಬಸವಣ್ಣನವರ ಒಂದು ಫೋಟೋವನ್ನ ರಾರಾಜಿಸುವಂತೆ ಇಲ್ಲಿ ಹಾಕಿರತಕ್ಕಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಒಂದು ಜಾತಿ ಅಂದ್ರೆ ಯುವತಿ ಮೇಲ್ಜಾತಿ, ಯುವಕ ಕೆಳಜಾತಿ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದಾಗಿ ಈ ಒಂದು ಘಟನೆಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ದ್ವೇಷವನ್ನು ಸಾಧಿಸುವಂತ ನಿಟ್ಟಿನಲ್ಲಿ ಯುವತಿಯ ಕುಟುಂಬಸ್ಥರು ಇಲ್ಲಿ ಕ್ರೌರ್ಯವನ್ನ ಮೆರೆದಿರ್ತಕ್ಕಂಥದ್ದು ನಿಜಕ್ಕೂ ಅಮಾನವೀಯ ಘಟನೆ ಅಂತ ಹೇಳಬಹುದು. ಒಂದ್ ಕಡೆ ಈ ಎಲ್ಲ ಅಂಶವನ್ನ ಗಮನಿಸ್ತಾ ಇದ್ರೆ ಈ ಯುವಕನ ಕುಟುಂಬಸ್ಥರು ಕೂಡ ಬಸವ ತತ್ವದ ಅನುಯಾಯಿಗಳು ಅನ್ನೋದು ಯಾವುದೇ ಸಂಶಯವಿಲ್ಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಜಾತಿಯ
ಕಾರಣದಿಂದಾಗಿ ಈ ಒಂದು ಕ್ರೌರ್ಯವನ್ನ ಮೆರೆದಿರ್ತಕ್ಕಂತ ಈ ಯುವತಿಯ ಕುಟುಂಬಸ್ಥರ ಒಂದು ಈ ನಡೆಗೆ ಇಡೀ ಗ್ರಾಮದಲ್ಲೇ ನಿಜಕ್ಕೂ ಸಾಕಷ್ಟು ಒಂದು ನೋವಿನ ಒಂದು ವಾತಾವರಣ ಇಲ್ಲಿ, ನೀರವ ಮೌನದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ತಾನು ಹೆತ್ತು ತಾನು ಸಾಕಿ ಸಲುಹಿದ ಮಗಳನ್ನೇ ಕೇವಲ ಒಂದು ಜಾತಿಯ ಕಾರಣಕ್ಕಾಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತವೇ ಸರಿ ಅನ್ಬೋದು. ನಿಜಕ್ಕೂ ಈ ಒಂದು ಘಟನೆಯಿಂದಾಗಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಈ ಘಟನೆಗೆ ಸಾಕಷ್ಟು ಇಡೀ ಗ್ರಾಮದಾದ್ಯಂತ ಮಮ್ಮಲ ಮರುಗುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದನ್ನೇ ಆತ ಬಸವ ತತ್ವದ ಅನುಯಾಯಿ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ಉದಾಹರಣೆ. ಅಂದ್ರೆ ಇಲ್ಲಿ ಅವರ ಮನೆಯಲ್ಲಿ ಇರತಕ್ಕಂತ ಬಸವಣ್ಣನವರ ಒಂದು ಫೋಟೋ ಇರಬಹುದು, ಆತ ಓದ್ತಾ ಇದ್ದಂತ ಬಸವ ತತ್ವದ ಪುಸ್ತಕಗಳು ಇರಬಹುದು, ಇವೇ ಒಂದು ಸಾಕ್ಷಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಕುಲ ಎನ್ನದೆ ಹೊಡೆದಾಡಿದಿರಿ, ಕುಲದ ನೆಲೆಯನ್ನ ಬಲ್ಲಿರ ಅಂತಕ್ಕಂಥ ಒಂದು ದಾಸರ ವಾಣಿಯಂತೆ ಬಸವಣ್ಣನವರು ಕೂಡ ಏನು ಈ ಸಮಾನತೆಯ ಏಕ ಸಮಾನತೆಯ ಒಂದು ಹೋರಾಟಕ್ಕೆ, ಅಂದ್ರೆ ಈ ಜಾತೀಯತೆಯನ್ನು ಹೋಗಲಾಡಿಸುವಂತಹ ಒಂದು ಮುನ್ನುಡಿಯನ್ನ ಹಾಕಿದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಇವರ ಮನೆಯಲ್ಲಿ ನಾವು ಗಮನಿಸಬಹುದು. ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಒಂದು ಬಸವಣ್ಣನವರ ಒಂದು ಕೆಲವೊಂದಿಷ್ಟು ಸಂಸ್ಥೆಗಳಿಂದ ಇವರ ಮನೆಯಲ್ಲೂ ಕೂಡ ಅವರ ತಂದೆ ತಾಯಿ ಇರಬಹುದು, ಅವರ ಕುಟುಂಬಸ್ಥರಿಗೆ ಕೆಲವೊಂದಿಷ್ಟು ಪ್ರಶಸ್ತಿಗಳು ಇಲ್ಲಿ ಲಭಿಸಿರ್ತಕ್ಕಂಥದ್ದು. ಇನ್ನ ಆತ ವಿವೇಕಾನಂದ ಯುವಕ ಏನಿದ್ದಾನೆ, ಆತನು ಕೂಡ ಬಸವಣ್ಣನವರ ಕುರಿತಂತ ವಚನ ಸಾಹಿತ್ಯ ಇರಬಹುದು, ಕೆಲವೊಂದಿಷ್ಟು ತತ್ವಗಳ ಒಂದು ಪುಸ್ತಕಗಳನ್ನ ಓದುವಂತ ಒಂದು ಹವ್ಯಾಸವನ್ನು ಕೂಡ ಏನು ಇಟ್ಕೊಂಡಿದ್ದ ಅಂತಕ್ಕಂಥ ಒಂದು ಅಂಶ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅವರ ಮನೆಯಲ್ಲೂ ಕೂಡ ಬಸವಣ್ಣನವರ ಒಂದು ಫೋಟೋವನ್ನ ರಾರಾಜಿಸುವಂತೆ ಇಲ್ಲಿ ಹಾಕಿರತಕ್ಕಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಒಂದು ಜಾತಿ ಅಂದ್ರೆ ಯುವತಿ ಮೇಲ್ಜಾತಿ, ಯುವಕ ಕೆಳಜಾತಿ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದಾಗಿ ಈ ಒಂದು ಘಟನೆಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ದ್ವೇಷವನ್ನು ಸಾಧಿಸುವಂತ ನಿಟ್ಟಿನಲ್ಲಿ ಯುವತಿಯ ಕುಟುಂಬಸ್ಥರು ಇಲ್ಲಿ ಕ್ರೌರ್ಯವನ್ನ ಮೆರೆದಿರ್ತಕ್ಕಂಥದ್ದು ನಿಜಕ್ಕೂ ಅಮಾನವೀಯ ಘಟನೆ ಅಂತ ಹೇಳಬಹುದು. ಒಂದ್ ಕಡೆ ಈ ಎಲ್ಲ ಅಂಶವನ್ನ ಗಮನಿಸ್ತಾ ಇದ್ರೆ ಈ ಯುವಕನ ಕುಟುಂಬಸ್ಥರು ಕೂಡ ಬಸವ ತತ್ವದ ಅನುಯಾಯಿಗಳು ಅನ್ನೋದು ಯಾವುದೇ ಸಂಶಯವಿಲ್ಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಜಾತಿಯ ಕಾರಣದಿಂದಾಗಿ ಈ ಒಂದು ಕ್ರೌರ್ಯವನ್ನ ಮೆರೆದಿರ್ತಕ್ಕಂತ ಈ ಯುವತಿಯ ಕುಟುಂಬಸ್ಥರ ಒಂದು ಈ ನಡೆಗೆ ಇಡೀ ಗ್ರಾಮದಲ್ಲೇ ನಿಜಕ್ಕೂ ಸಾಕಷ್ಟು ಒಂದು ನೋವಿನ ಒಂದು ವಾತಾವರಣ ಇಲ್ಲಿ, ನೀರವ ಮೌನದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ತಾನು ಹೆತ್ತು ತಾನು ಸಾಕಿ ಸಲುಹಿದ ಮಗಳನ್ನೇ ಕೇವಲ ಒಂದು ಜಾತಿಯ ಕಾರಣಕ್ಕಾಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತವೇ ಸರಿ ಅನ್ಬೋದು. ನಿಜಕ್ಕೂ ಈ ಒಂದು ಘಟನೆಯಿಂದಾಗಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಈ ಘಟನೆಗೆ ಸಾಕಷ್ಟು ಇಡೀ ಗ್ರಾಮದಾದ್ಯಂತ ಮಮ್ಮಲ ಮರುಗುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.